ನಮಸ್ಕಾರ ರೀ ಎಲ್ಲರಿಗೂ. ನಾನು ನನ್ನ ಲಾಸ್ಟ್ ವಿಡಿಯೋದಾಗ ಎಲ್ಲ ಹೇಳಿದ್ದೆ, ನಾನು ಸ್ಟ್ರೆಂತ್ ಟ್ರೈನಿಂಗ್ ಅಂತಂದ್ರೆ ಏನು, ಯಾಕೆ ಮಾಡ್ಬೇಕು ಅಂತಂದು ಹೇಳಿ. ಬಟ್ ಕೆಲವೊಂದಿಷ್ಟು ವುಮೆನ್ಸಿಗೆ ಆರ್ ಗರ್ಲ್ಸಿಗೆ ಏನಂತ ಇರ್ತೈತ್ರಿ, ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬಹುದನ, ನಾವು ಮಾಡಿ ಮತ್ತೆ ನಮ್ಮ ದೊಡ್ಡ ದೊಡ್ಡ ಮಸಲ್ಸ್ ಆದವು ಅಂತಂದ್ರೆ, ಟ್ರೈಸೆಪ್ಸ್ ಬೈಸೆಪ್ಸ್ ಎಲ್ಲ ದೊಡ್ಡ ಆದವು ಅಂತಂದ್ರೆ ನಾವು ಅಸಹ್ಯ ಕಾಣ್ತೇವಿ ಅಂತಂದ್ ಹೇಳಿ ಕೆಲವೊಂದಿಷ್ಟು ಜನಕ್ಕ ಮಿತ್ಸ್ ಇರ್ತೈತ್ರಿ. ಸೊ ಇವತ್ತು ನಾನು ಕ್ಲಿಯರ್ ಮಾಡ್ಬಿಡ್ತೇನೆ ಫಾರ್ ಎವ್ರಿ ವುಮೆನ್ಸ್ ಆರ್ ಗರ್ಲ್ಸ್. ಏನೈತಲ್ಲ, ನೀವು ಎಷ್ಟ ಜಿಮ್ ಮಾಡಿದ್ರು ನಿಮ್ಮ ಮಸಲ್ಸ್ ದೊಡ್ಡ ಆಗಲ್ರಿ. ಇನ್ಸ್ಟೆಡ್ ನಿಮ್ದು ಏನಾಕೇತಿ, ಬಾಡಿ ಟೋನ್ಡ್ ಆಕೇತಿ. ವೈ ಯು ಡೋಂಟ್ ಗೆಟ್ ಬಿಗ್ಗರ್ ಮಸಲ್ಸ್? ಬಿಕಾಸ್ ಬಾಡಿ ಒಳಗ, ಫಿಮೇಲ್ ಬಾಡಿ ಒಳಗೆ ಏನಿರ್ತೈತ್ರಿ, ಟೆಸ್ಟೋಸ್ಟಿರಾನ್ ಕಂಟೆಂಟ್ ಅವ್ರ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಿರ್ತೈತಲ್ಲ ಅದು ಬಹಳ ಕಡಿಮೆ ಅಮೌಂಟ್ ನಾಗ ಇರ್ತೈತ್ರಿ. ಇನ್ ಕೇಸ್ ನೀವೇನಾದ್ರೂ ಎಕ್ಸ್ಟರ್ನಲ್ ಟೆಸ್ಟೋಸ್ಟಿರಾನ್ ಇಂಜೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಷ್ಟ ನಿಮ್ದು ಬಾಡಿ ದೊಡ್ಡ ದೊಡ್ಡ ಮಸಲ್ಸ್ ಏನ್ ಮಾಡ್ತಾವ ಹೊರತು, ನೀವು ನಾರ್ಮಲಿ ಜಸ್ಟ್ ಫಿಟ್ ಆಗಾಕ ಅಂತಂದ್ ಹೇಳಿ ಜಿಮ್ ಮಾಡಿದ್ರೆ ನಿಮ್ ಬಾಡಿ ಯಾವುದೇ ಕಾರಣಕ್ಕೂ ಮಸಲ್ಸ್ ಏನ್ ಮಾಡಕ್ಕಿಲ್ಲ. ಇನ್ಸ್ಟೆಡ್ ನೀವೇನಾಕಿರಿ, ಫಿಟ್ ಅಂಡ್ ಟೋನ್ಡ್